ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರೋಲಾಗ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಮಿಡಿ. ಇವತ್ತು ಸ್ವಲ್ಪ ಮೋಟೋ ವ್ಲಾಗಿಂಗ್ ಸೆಟಪ್ ಬೇರೆ ಥರ ಮಾಡಿದ್ದೀನಿ. ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಈಗ ಡಿಜೆ ಮೈಕ್ ಮಿನಿನ ಹೆಲ್ಮೆಟಲ್ಲಿ ಸಿಗಿಸ್ಕೊಂಡು ಆರಾಮಾಗಿ ಈಗ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ನಾನು ಮೋಟೋ ವ್ಲಾಗಿಂಗು ಯಾವ ಥರ ಬರುತ್ತೆ ಅಂಥೇಳಿ, ಅಂದರೆ ಸೆಟಪ್ ಯಾವ ಥರ ಇದೆ ಅಂತೇಳಿ ತೋರಿಸ್ಬೇಕಂತೇಳಿ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು 4K 30 FPS ಶಟರ್ ಸ್ಪೀಡ್ 1/60 ಶಟರ್ ಸ್ಪೀಡ್ ಇದೆ. ಮೋಷನ್ ಬ್ಲರ್ ಯಾವ ಥರ ಬರುತ್ತೆ ಅಂಥೇಳಿ, ಆ್ಯಕ್ಚುಲಿ 1080p 30 FPS ಮಾಡಬೇಕಂತಿದ್ದೆ, ಬಟ್ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಡೌನ್ ಆಗುತ್ತೆ ಅಂಥೇಳಿ 4K ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಮೇನ್ ಉದ್ದೇಶ ಮೋಟೋ ವ್ಲಾಗಿಂಗ್ ಸೆಟಪ್ ಆಸ್ಮೋ ನ್ಯಾನೋ ಜೊತೆ ಯಾರ ಜೊತೆ ಇರುತ್ತಂಥೇಳಿ, ಹೆಂಗೆ ಇರುತ್ತಂಥೇಳಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿನ್ನೆ ನಾನು ರಾಮಾಯಣದ ಟ್ರೇಲರ್ ನೋಡಿದೆ. ಯಶ್, ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಎಲ್ಲರದ್ದು ನೋಡಿದೆ. ಬಟ್ ರಾಮಾಯಣದ ಒಂದು ಫೀಲಿಂಗ್ ಬರ್ತಾಯಿಲ್ಲ ಫ್ರೆಂಡ್ಸ್. ಯಾಕಂದರೆ ರಣಬೀರ್ ಕಪೂರ್ನ ರಾಮ ಅಂಥೇಳಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಆಗ್ತಾಯಿಲ್ಲ. ಆಮೇಲೆ ಈವನ್ ಸಾಯಿ ಪಲ್ಲವಿ ಅವ್ರದ್ದು ಅಷ್ಟು ಮೇಕಪ್ ಸರಿಯಾಗಿಲ್ಲ. ಆಮೇಲೆ ಅವ್ರದ್ದು ಸೀತೆ ಪಾತ್ರಕ್ಕೆ ಒಪ್ತಾ ಇಲ್ಲ ಅಂತ ನನಗನ್ಸುತ್ತೆ. ನೋಡಿ ಫ್ರೆಂಡ್ಸ್, ಈಗ ಯಶ್ ಅವರು ರಾವಣ ಪಾತ್ರ ಮಾಡಿದ್ದಾರೆ. ಅವ್ರದ್ದು ಕದರ್ ಲುಕ್ ಇದೆ, ಖಡಕ್ ಲುಕ್ ಇದೆ. ಸೊ ರಾವಣನ ಪಾತ್ರಕ್ಕೆ ಯಶ್ ಅವರು ಸೂಟ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ ಫ್ರೆಂಡ್ಸ್, ಈಗ ಯಾವುದೇ ಒಂದು ಈಗ ರಾವಣ ಪಾತ್ರ ಮಾಡಿರೋ ಯಶ್ ಅವರು KGF 2 ನಂತರ ಜಾಸ್ತಿ ಫಿಲ್ಮ್ ಮಾಡಿಲ್ಲ, ಭಾಳ ವರ್ಷಗಳಾಯಿತು. ಟಾಕ್ಸಿಕ್ ಫಿಲ್ಮ್ ಮಾಡ್ತಾಯಿದ್ದಾರೆ. ಟಾಕ್ಸಿಕಲ್ಲಿ ಅವ್ರದ್ದು ಪಾತ್ರ ಏನಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಕೇವಲ ಲೇಡೀಸ್ ಜೊತೆ ಹೊಡೆದಾಡೋದು ಅಥವಾ ಏನೋ ಒಂದು ಮಾಡೋದು ಆಗಿದೆ ಅವ್ರದ್ದು. ಅಂದರೆ ಅವರು ತಮ್ಮದು ಇಮೇಜ್ನ ಯಾವ ಕಡೆ ಕೊಂಡೊಯ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತಾಯಿಲ್ಲ. ರಾವಣ ಪಾತ್ರ ನೋಡಿದಾಗ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಟಾಕ್ಸಿಕಲ್ಲಿ ನೋಡಿದಾಗ ಇನ್ನೂ ಒಂಥರ ಬೇರೆ ಅನ್ನಿಸ್ತಾ ಇದೆ. ಸೊ ಯಾವುದೇ ಒಂದು ಹಿಟ್ ಆಗಿರೋ ಹೀರೋ ಮೇಂಟೈನ್ ಮಾಡೋಕ್ಕೆ ಹೋಗೋಕ್ಕಾಗುತ್ತೆ. ಮೇಂಟೈನ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಇಷ್ಟು ವರ್ಷ ಲೇಟ್ ಮಾಡಿದ್ದಾರೆ. ಬಟ್ ಟಾಕ್ಸಿಕ್ಕಿಂದ ಆ ಮೇಂಟೈನ್ ಮಾಡಿರೋ ಇಮೇಜ್ ಹಾಳಾಗ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಸ್ಪೆಷಲಿ ದೃಶ್ಯಂ 3 ಮೂವಿನೂ ನೋಡಿದೆ ನಾನು. ದೃಶ್ಯಂ 1, 2 ಮೂವಿಯಲ್ಲಿರೋಂಥ ಸಸ್ಪೆನ್ಸು ದೃಶ್ಯಂ 3 ಯಾಕೋ ನನಗೆ ಕಾಣ್ ಬರಲಿಲ್ಲ, ಚೆನ್ನಾಗಿ ಅನಿಸ್ಲಿಲ್ಲ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೃಶ್ಯಂ 3 ಈಗ ದೃಶ್ಯಂ 4 ಮಾಡಿದ್ರೆ ಫುಲ್ ಫ್ರ್ಯಾಂಚೈಸಿನೇ ಹಾಳಾಗ್ಬಿಡುತ್ತೆ ಅನಿಸುತ್ತೆ. ಯಾಕಂದರೆ ದೃಶ್ಯಂ 3ಗೆ ಕೊನೆಗೆ ಕಾಣಿಸಿದ್ರೆ ಕರೆಕ್ಟ್ ಆಗಿರುತ್ತೆ. ಈವನ್ ನನಗೆ ಅನಿಸುತ್ತೆ ದೃಶ್ಯಂ 3ನ ಕನ್ನಡದ ಅವತರಣಿಕೆ ಬರೋದು ಡೌಟೇ ರವಿಚಂದ್ರನ್ ಅವರು ಇದರಲ್ಲಿ. ಯಾಕಂದರೆ ಅಷ್ಟು ಹಿಟ್ ಆಗಿಲ್ಲ ಅನ್ಕೋತೀನಿ ನಾನು ದೃಶ್ಯಂ 3. ದೃಶ್ಯಂ 2 ಥರ ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಸೆಟಪ್ನ ತೋರಿಸ್ತೀನಿ ಲಾಸ್ಟೇ. ದೃಶ್ಯಂ 3 ಏನು ಮಾಡೋಕ್ಕೆ ಹೋಗಿದ್ದಾರೆ ಏನು ಗೊತ್ತಾಗಿಲ್ಲ. ಅದು ಸುಮ್ಮನೆ ಇದು ಮಾಡಿದ್ದಾರೆ, ಅದು ಎಳೆದಾಡಿದ್ದಾರೆ, ಗುದ್ದಾಡಿದ್ದಾರೆ, ಸರಿಯಾಗಿ ಬಂದಿಲ್ಲ ಅದು ಫ್ರೆಂಡ್ಸ್. ಏನೋ ಒಂದು ತೋರ್ಸೋಕ್ಕೆ ಹೋಗಿ ಆ್ಯಕ್ಚುಲಿ ಪ್ರೆಡಿಕ್ಟೇಬಲ್ ಸ್ಟೋರಿ ಥರನೇ ಕಾಣಿಸುತ್ತೆ. ನಾನಂತರೂ ಲಾಸ್ಟಿನ ಒಂದು 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ನೋಡಿರ್ಬೋದು. ಪ್ರೆಡಿಕ್ಟೇಬಲ್ ಸ್ಟೋರಿನೇ ಇದೆ ಅದು. ನೋಡೋವಾಗಲೇ ಗೊತ್ತಾಯ್ತು ನನಗೆ ಈ ಥರ ಆಗಿರುತ್ತೆ ಅಂತ. ಮತ್ತು ಲಾಸ್ಟ್ಗೆ ದೃಶ್ಯನ ತೋರಿಸಿ ಅವ್ರು ಏನು ದೃಶ್ಯನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ದಟ್ ಈಸ್ ನಾಟ್ ಎಟ್ ಆಲ್ ವರ್ತ್ ವಾಚಿಂಗ್ ಫ್ರೆಂಡ್ಸ್. ದೃಶ್ಯಂ 3 ಈಗ ಟಾಕ್ ಆಫ್ ದ ಟೌನ್ ರಾಮಾಯಣ ಟ್ರೇಲರ್ ಇದೆ. ಬಟ್ ರಾಮಾಯಣ ಫಿಲ್ಮ್ ಬಿಡುಗಡೆ ಆದಮೇಲೆ ಯಾವ ಥರ ಫಿಲ್ಮು ಹೋಗುತ್ತೆ ಅಂತೇಳಿ ನೋಡಬೇಕಾಗುತ್ತೆ. ಟಾಕ್ಸಿಕ್ ಅಂತೂ ಈಗ 26/8/26 ಅಂತೇಳಿ ಡೇಟ್ ಕೊಟ್ಟಿದ್ದಾರೆ. ಅದು ಅಂತೂ ನಾನು ನೋಡೋಕ್ಕೆ ಹೋಗಲ್ಲ. TV ಬಂದರೆ ವಿಚಾರ ಮಾಡ್ತೀನಿ. ಯಾಕಂದರೆ
ವಲ್ಗರ್ ಸೀನ್ಸು ಥಿಯೇಟ್ರ್ ಮಧ್ಯೆ ಜನರ ಮಧ್ಯೆ ಕುಳಿತು ನೋಡೋಕ್ಕಾಗಲ್ಲ. ಅದನ್ನು ನೀವು ಆ್ಯಕ್ಚುಲಿ ಅವೆಲ್ಲ ಏನು ಫ್ರೆಂಡ್ಸ್ ಆ ಫಿಲ್ಮ್ ಸೀನ್ಸು ಅರೆ ಛೆ. ನೋಡಿ ಫ್ರೆಂಡ್ಸ್, ನಾನು ಡಿಜೆ ಮೈಕ್ ಮಿನಿನ ಅವಾಗವಾಗ ಚೆಕ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಅಂಥೇಳಿ. ಅಂದರೆ ಹೆಲ್ಮೆಟಲ್ಲಿ ಇದೆ ಅದು, ಬಟ್ ಬಿದ್ದರೆ ಏನಂತೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ. ಬೀಳೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಆ ಥರ ನಾನು ಮಾಡಿದ್ದೀನಿ. ಅದಕ್ಕೆ ತೋರಿಸ್ತೀನಿ ನಿಮಗೆ ಅದನ್ನು ಕೂಡ. ನೋಡಿ ಫ್ರೆಂಡ್ಸ್, ಈಗ ನಾನು ಮೋಟೋ ಲಾಗ್ ಮಾಡೋಕ್ಕೋಸ್ಕರ ಚಿನ್ ತರಿಸಿದ್ದೆ ನಾನು. ಅಂದರೆ ಚಿನ್ ಮೌಂಟ್ ಅಂಥೇಳಿ ಬೆಲ್ಟ್ ಬರುತ್ತಲ್ಲ, ಅದು ತರಿಸಿದ್ದೆ ನಾನು. ಅದು ಇಲ್ಲಿ ಇಮೇಜಲ್ಲಿ ತೋರಿಸ್ತೀನಿ ನಿಮಗೆ ಯಾವುದು ಅಂಥೇಳಿ. ಅದು ತರಿಸಿದ್ದೆ. ಅದು ಸರಿಯಾಗಿ ಫಿಟ್ ಆದರೂ ಕೂಡ ಅದು ಕ್ಯಾಮ್ರಾನ ಕರೆಕ್ಟಾಗಿ ಫಾರ್ಮಾಗಿ ಹಿಡಿತಿರಲಿಲ್ಲ. ಜಸ್ಟ್ ಜೋತ್ ಬೀಳ್ತಾಯಿತ್ತು ಕ್ಯಾಮ್ರಾ. ಸೊ ಅಂದರೆ ಅದು ಏನಿರುತ್ತಲ್ಲ ಮೌಂಟು ಮುಂದ್ಗಡೆ, ಅದು ಪ್ಲಾಸ್ಟಿಕ್ದು ಯಾವುದೋ ಒಂಥರ ಫೈಬರ್ದು ಪ್ಲಾಸ್ಟಿಕ್ ಥರ ಇತ್ತದು. ಸೊ ಅದು ಫರ್ಮಾಗಿ ಹಿಡಿತಿರಲಿಲ್ಲ ಇದು ಕ್ಯಾಮ್ರಾಗೆ. ಕ್ಯಾಮ್ರಾ ಕೆಳಗಡೆ ಮೌಂಟ್ ಏನಿರುತ್ತಲ್ಲ ಗೋಪ್ರೋ ಸಲುವಾಗಿ ನಾವು ಫಿಕ್ಸ್ ಮಾಡಬೇಕಾದ್ರೆ ಅದು ಜೋತ್ ಬೀಳ್ತಾಯಿತ್ತು ಕ್ಯಾಮ್ರಾ. ಅದಕ್ಕೋಸ್ಕರ ನಾನು ಅದನ್ನು ರಿಟರ್ನ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಏನು ಮಾಡಿದ್ದೀನಿ ಅಂತಂದರೆ, ಜಸ್ಟ್ ಒಂದು ಕ್ಲಿಪ್ನ ಎಮ್ಸಿಲ್ ಇಂದ ಹೆಲ್ಮೆಟ್ಗೆ ಅಂಟಿಸಿ, ಎಮ್ಸಿಲ್ ನೋಡಿ ಫ್ರೆಂಡ್ಸ್, 10 ರೂಪೀಸ್ ಎಮ್ಸಿಲ್ಲು. ನೀವು ಅದೇ ಸೆಟಪ್ನ ನೀವು ಇದರಲ್ಲಿ ಅಮೆಝಾನಲ್ಲಿ ತರಿಸ್ಬೇಕಂದ್ರೆ ನಿಮಗೆ 400-500 ಆಗುತ್ತೆ. ಬಟ್ ಎಮ್ಸಿಲ್ ತುಂಬ ಒಂದು ಸರಳವಾಗಿ ಸಿಗುವಂಥ ಒಂದು ವಸ್ತು. ನೋಡಿ ಫ್ರೆಂಡ್ಸ್, ಇದು ವಿಡಿಯೋ ಇಷ್ಟ ಆದರೆ ನಿಮಗೆ ನಾನು ಸೂಪರ್ ಮಾರ್ಕೆಟು, ಖರ್ಗೆ ಪೆಟ್ರೋಲ್ ಪಂಪು, ಆಮೇಲೆ ಆಳಂದ್ ರಿಂಗ್ ರೋಡು, ಇವು ಯಾವ್ಯಾವ ಮೇನ್ ಪ್ಲೇಸ್ ಇದಾವೆ ಗುಲ್ಬರ್ಗದಲ್ಲಿ ಅವೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಕ್ವಾಲಿಟಿ ಆಮೇಲೆ ಆಡಿಯೋ ಕ್ವಾಲಿಟಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಏನು ಇಂಪ್ರೂವ್ಮೆಂಟ್ ಬೇಕನ್ನೋದನ್ನು ನೀವು ಕಮೆಂಟಲ್ಲಿ ಹೇಳ್ಬೋದು ಫ್ರೆಂಡ್ಸ್. ಸ್ವಲ್ಪ ಫಾಸ್ಟ್ ಹೋಗೋಣ. ಮೋಷನ್ ಬ್ಲರ್ ಯಾವ ರೀತಿ ಬರುತ್ತೆ ಅಂತೇಳಿ ನೋಡಿ. 4K 30 FPS ಅಲ್ಲಿ 1/60 ಶಟರ್ ಸ್ಪೀಡಲ್ಲಿ ಯಾವ ಥರ ಮೋಷನ್ ಬ್ಲರ್ ಬರುತ್ತೆ ಅಂಥೇಳಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಬುದ್ಧ ವಿಹಾರ, ಗುಲ್ಬರ್ಗದ ಬುದ್ಧ ವಿಹಾರ. ಇದು ನಾನು ಜಾಸ್ತಿ ಉಸಿರು ತೊಗೋತಾ ಇಲ್ಲ, ಯಾಕಂದರೆ ಡಿಜೆ ಮೈಕ್ ಮಿನಿಗೆ ನಾನು ಇದು ಹಾಕಿಲ್ಲ ಫ್ರೆಂಡ್ಸ್. ಅಂದರೆ ಯಾವುದು ಅದು ಡೆಡಿಕೇಟ್ ಇರುತ್ತಲ್ಲ, ನಾಯ್ಸ್ ಫಿಲ್ಟರ್ ಅಂದರೆ ಡೆಡಿಕೇಟ್, ಅದು ಹಾಕಿಲ್ಲ. ಅದಕ್ಕೋಸ್ಕರ ಇದು ಬುದ್ಧ ವಿಹಾರ. ಈ ಕಡೆ ಹೋಗೋಣ. ಸೊ ಗಾಳಿ ಯಾವ ಥರ ಬೀಸ್ತಾ ಇದೆ, ಸೌಂಡ್ ಯಾವ ಥರ ಬರ್ತಾ ಇದೆ, ನಮ್ಮದು ಬೈಕ್ ಸೌಂಡ್ ಯಾವ ರೀತಿ ಬರ್ತಾ ಇದೆ, ಎಲ್ಲನೂ ನೀವು ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ಈ ಯಾವ ಥರಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಬಟ್ ಬೈಕ್ ವ್ಲಾಗಿಂಗ್ ತುಂಬ ಸರಳ ನೋಡಿ. ಈ ಥರ ಒಂದು ಸೆಟಪ್ ಇಟ್ಕೊಂಡು ಹೆಲ್ಮೆಟ್ ಚಿನ್ ಮೌಂಟ್ ಥರ ಇದು ಮಾಡಿಕೊಂಡು ನೀವು ಯಾವುದೇ ಒಂದು ಇದು ಇಲ್ಲದೆ, ಟೆನ್ಷನ್ ಇಲ್ಲದೆ ಆರಾಮಾಗಿ ಓಡಾಡಿಕೊಂಡು ಮಾತಾಡ್ಬೋದು ಫ್ರೆಂಡ್ಸ್. ನೋಡಿ ಆ ಥರ ವಾಕಿಂಗ್ ಯಾವ ಥರ ಬಂದಿದ್ದಾರೆ. ಆ ಕಡೆ ರಿವರ್ಸ್ ಹೋಗೋಣ. ನಂದು ಸ್ಪೀಡೋಮೀಟ್ರ್ ಹೋಗಿದೆ ಫ್ರೆಂಡ್ಸ್. ಸ್ಪೀಡೋಮೀಟ್ರ್
ಫುಲ್ ಫಾಸ್ಟಾಗಿ ಹೋಗೋಣ ಈಗ. ರೆಕಾರ್ಡ್ ಆಗ್ತಾಯಿದೆ ಇಲ್ಲ? ಹಾಂ, ರೆಕಾರ್ಡ್ ಆಗ್ತಾಯಿದೆ. ರೆಡ್ ಬ್ಲಿಂಕ್ ಆಗ್ತಾಯಿದೆ ಫ್ರೆಂಡ್ಸ್ ನ್ಯಾನೋದಲ್ಲಿ. ಸೊ ನೀವು ಮಿರರಲ್ಲಿ ಚೆಕ್ ಮಾಡ್ಕೋಬೋದು ಏನಾಗಿದೆ, ಹೀಟ್ ಆಗಿದೆ ಏನಾಗಿದೆ. ಇಲ್ಲಿ ಮುಂಜಾನೆ ಎಲ್ಲ ವಾಕಿಂಗ್ ಬರ್ತಾರೆ ಫ್ರೆಂಡ್ಸ್. ಸೊ ಸ್ವಲ್ಪ ಸ್ಲೋ ಹೋಗ್ಬೇಕು. ಆಮೇಲೆ ರೋಡೆಲ್ಲ ಸ್ವಲ್ಪ ಮಳೆ ಬಂದಾಗ ಸ್ಲಿಪ್ಪರಿ ಇರುತ್ತಿದ್ದು. ಸೊ ಈಗೇನು ಮಳೆ ಬಂದಿಲ್ಲ, ಬಟ್ ಆದರೂ ಕೂಡ ನಾವು ನಮ್ಮ ಜಾಗ್ರತೆಯಲ್ಲಿ ಗಾಡಿನ ಸ್ಲೋನೇ ಓಡಿಸೋಣ. ನೋಡಿ ಯಾವ ಥರ ಇಲ್ಲಿ ವಾಕಿಂಗು, ಆಮೇಲೆ ಯೋಗ ಬರ್ತಾರೆ, ಆಮೇಲೆ ಜಾಗಿಂಗು. ತುಂಬ ಚೆನ್ನಾಗಿದೆ. ಇದು ಒಂದು ಒಳ್ಳೆ ಫೀಲ್ ಕೊಡುವಂಥ ಒಂದು ಪ್ಲೇಸ್ ಇದು. ಬುದ್ಧ ವಿಹಾರಕ್ಕೆ ಹೋಗೋ ಪ್ಲೇಸು ಅಂದರೆ ವಾಕಿಂಗೋಸ್ಕರ, ಜಾಗಿಂಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸಿಟಿ ಬಿಟ್ಟು ಒಂದು ವಾಕಿಂಗ್ ಜಾಗಿಂಗ್ಗೆ ಹೇಳಿ ಮಾಡಿಸಿದಂಥ ಜಾಗ ಥರನೇ ಇದೆ ಇದು. ಬುದ್ಧ ವಿಹಾರಕ್ಕೆ ಹೋಗೋ ಒಂದು ರೋಡ್. ನೋಡಿ ಫ್ರೆಂಡ್ಸ್, ವಾಕಿಂಗ್ ಯಾವ ರೀತಿ ಬರ್ತಾರೆ ಡಬ್ಬಿಗಳು. ಅರೆ ಪೆಟ್ರೋಲ್ ಆಗ್ತಾಯಿದೆ ಫ್ರೆಂಡ್ಸ್, ಅಂದರೆ ಬ್ಲಿಂಕ್ ಆಗ್ತಾಯಿದೆ ಪೆಟ್ರೋಲ್ದು. ಈಗ ಆಲ್ರೆಡಿ ರಿಸರ್ವಲ್ಲಿದೆ ಪೆಟ್ರೋಲು. ಎಲ್ಲಾದರೂ ಹಾಕ್ಸ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಮೋಟೋ ವ್ಲಾಗಿಂಗ್ ಮಾಡಿದ್ರೆ ಏನೂ ಟೆನ್ಷನ್ನೇ ಇಲ್ಲ, ಯಾರೂ ನೋಡಲ್ಲ ನಿಮಗೆ. ಎಷ್ಟು ಕೂಲಾಗಿರೋ ಒಂದು ಸೆಟಪ್ ಇದೆ ನೋಡಿ ಇದು. ಅರೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಸೆಟಪ್ ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸೋವಂಥ ಸಮಯ ಇದು. ಈಗ ನಾನು ಮೋಟೋ ವ್ಲಾಗಿಂಗ್ ಆಫ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಯಾವ ಥರ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ನ ಮಾಡಿದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ನೋಡಿ, ಇದು ಆಸ್ಮೋ ನ್ಯಾನೋ ಕ್ಯಾಮ್ರಾಗೆ ಇದು ಮಾಡೋಕ್ಕೆ ಕ್ಲಿಪ್ ಇದೆ. ಇದು ಮೌಂಟು. ಇದನ್ನು ನೋಡಿ ಈ ಥರ ಕ್ಲಿಪ್ ಮಾಡ್ಕೋಬೇಕು ನೀವು. ಈ ಥರ ಕ್ಲಿಪ್ ಮಾಡ್ಕೋಬೇಕು, ಅಂದರೆ ಇದಾಗಲ್ಲ ಫ್ರೆಂಡ್ಸ್ ಇದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ನಾನು MCಲಿಂದ ಅಂಟಿಸಿದ್ದೀನಿ ಅಂಥೇಳಿ. ಆಮೇಲೆ ಇದು ಜೆ ಹುಕ್ ಮೌಂಟು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ನಾನು ಇಮೇಜಲ್ಲಿ ತೋರಿಸ್ತೀನಿ ನಿಮಗೆ. ಇದನ್ನು ಈ ರೀತಿ ನಾವು ಇದು ಮಾಡಿಕೊಂಡು ಹೆಲ್ಮೆಟ್ಗೆ MCಲಿಂದ ಇದು ಮಾಡಬೇಕಾಗತ್ತೆ. ಸೇಮ್ ಇದೇ ರೀತಿ ನಾನು ಮೇಲ್ಗಡೆ ಕೂಡ ಇದು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ತೆಗೆದು ಇಲ್ಲಿ ಹಾಕ್ಬೇಕಂತ ಹೇಳಿ ಟ್ರೈ ಮಾಡಿದ್ದೆ. ಇಲ್ಲಿ ನೋಡಿ, ಇದು ತೆಗೆಯೋಕ್ಕೆ ಟ್ರೈ ಮಾಡಿರೋಂಥ ಗುರುತುಗಳಿವು. ಸೊ ಅದು ಬರದೇ ಇದ್ದಾಗ, MCಲ್ ಅಷ್ಟು ಸ್ಟ್ರಾಂಗ್ ಇದೆ ಫ್ರೆಂಡ್ಸ್ ಇದು. ಅದು ಬರದೇ ಇದ್ದಾಗ ಈ ಥರ ಬೇರೆ ಹೊಸದನ್ನು ತರಿಸಿ ಇದನ್ನು ಜೆ ಹುಕ್ ಇದ್ದರೆ ಚೆನ್ನಾಗಿರುತ್ತೆ. ನಾನೀಗ ಯಾವ ರೀತಿ ಇದು ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಈ ಥರ ಇದು ಮಾಡಿಕೊಂಡು ಈ ಒಂದು ಇದು ಇರುತ್ತೆ ಸ್ಕ್ರೂ, ಅದನ್ನು ಇಲ್ಲಿ ಫಿಕ್ಸ್ ಮಾಡ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಫಿಕ್ಸ್ ಆಗುತ್ತೆ. ನೀವು ಬೇಕಾದರೆ ಆ್ಯಂಗಲ್ನ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಮುಂದೆ ಹಿಂದೆ ಮಾಡ್ಕೋಬೋದು. ತೋರಿಸ್ತೀನಿ ನಿಮಗೆ ಯಾವ ಥರ ಅಂತೇಳಿ. ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಮುಂದೆ ಹಿಂದೆ ಮಾಡಿಕೊಂಡು ಆಮೇಲೆ ಟೈಟ್ ಮಾಡ್ಕೋಬೇಕಾಗುತ್ತೆ ಇದು. ನೋಡಿ ಫ್ರೆಂಡ್ಸ್, ಈಗ ಮೈಕ್ನ ಯಾವ ರೀತಿ ನಾವು ಒಂದು ಹೆಲ್ಮೆಟಲ್ಲಿ ಇದು ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ನಿಮಗೆ.
ಇಲ್ಲೇನಿರುತ್ತಲ್ಲ ಇಲ್ಲಿ ಒಳಗಡೆ ಇಲ್ಲಿ ಒಂದು ಇದರಿಂದ ಕತ್ತರಿಯಿಂದ ನಾನು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಇರುತ್ತೆ, ಇದು ನೋಡಿ ಇಲ್ಲಿ ಈ ಥರ ಕಾಣಿಸುತ್ತಲ್ಲ, ಕತ್ತರಿಯಿಂದ ಸ್ವಲ್ಪ ಇದು ಮಾಡಿಕೊಂಡು ಈ ಡಿ ಜೆ ಮೈಕ್ನ ಇದೇನು ಮ್ಯಾಗ್ನೆಟಿಕ್ ಇದು ಇರುತ್ತಲ್ಲ, ಇದು ಈ ಒಂದು ಸ್ವಲ್ಪ ಇದು ಮಾಡ್ಕೊಂಡಿರುವಂಥ ಪ್ಲೇಸಲ್ಲಿ ಈ ಥರ ಇದು ಮಾಡಿಬಿಟ್ಟು ನೀವು ನೋಡಿ ಫ್ರೆಂಡ್ಸ್, ಇದೇನಿರುತ್ತಲ್ಲ ಇದು ಮೇಲ್ಗಡೆ ಇರಬೇಕು. ಅಂದರೆ ಬಾಯಿ ಹತ್ರ ಈ ಥರ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಕ್ಲಿಪ್ ಆಗಿದೆ. ಇದು ಅಂದರೆ ಇದು ಆಗಲ್ಲ. ಈ ಥರ ಒಂದು ಸೆಟಪ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಆರಾಮಾಗಿ ಮೋಟೋ ವ್ಲಾಗಿಂಗ್ನ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.